ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ, ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಭೂಮಿ ಮೇಲೆ ಕತ್ತಲೆ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದೇನೋ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ತಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡುವುದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ 100 ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತನ ಅಪ್ಪಗಳೊಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರನ್ನದ ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ
ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದರು. ನಮಗೆಲ್ಲ ಆಶೀರ್ವಾದ ಮಾಡಿ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತು ಎಷ್ಟು ಸುಂದರವಾಗಿದೆ, ಅಷ್ಟೇ ಅದು ನಿಯಮಿತವಾಗಿ ನಡೀತಾ. ಸೂರ್ಯ ಹುಟ್ಟುವಾಗ ಹುಟ್ಟುತ್ತಾನೆ, ಮುಳುಗುವಾಗ ಮುಳುಗ್ತಾನೆ. ಭೂಮಿ ಸರಿಯಾಗಿ ಕ್ಷಣ ಕ್ಷಣ ತಪ್ಪದ ಹಾಗೆ ತಿರುಗ್ತದೆ. ವರ್ಷದ ತುಂಬ ಗಾಳಿಗಳು ಬೀಸ್ಕೋತಿರ್ತಾವ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಶಿಸ್ತು ಅದ, ಒಂದು ಕ್ರಮಬದ್ಧತೆ ಅದ. ಎಷ್ಟು ಚೆನ್ನಾಗಿದೆ. ಮತ್ತು ಸಣ್ಣದಲ್ಲ, ಬಹಳ ದೊಡ್ಡದು. ಎಷ್ಟು ದೊಡ್ಡದು ಜಗತ್ತು ಅಂತ ನಾವು ಶೋಧ ಮಾಡಿದರೂ ಅಥವಾ ಕಲ್ಪನೆ ಮಾಡಿದರೂ ಕಲ್ಪನೆಗೆ ನಿಲುಕೋದಿಲ್ಲ, ಅಷ್ಟು ದೊಡ್ಡದು. ಅದರಲ್ಲಿ ನಮ್ಮದೊಂದು ಭೂಮಿ, ಅದರಲ್ಲಿ ನಮ್ಮದೊಂದು ಪ್ರದೇಶ. ಇಂಥ ಅದ್ಭುತವಾದ ಜಗತ್ತದಲ್ಲ, ಇದನ್ನ ಯಾರು ರೂಪಿಸಿದರು? ಇದಕ್ಕೆ ಇಷ್ಟು ಚೆನ್ನಾದ ಒಂದು ರಚನೆ, ಇದರ ರಚನೆಯನ್ನ ಮಾಡಿದರು. ಎಷ್ಟು ಆಶ್ಚರ್ಯ. ಈಗ ದೇಹಗಳನ್ನು ತಾವು ತಗೊಳ್ಳಿ, ಎಷ್ಟು ಚಲೋ ದೇಹಗಳಾಗ್ಯಾವ. ಇದ ಮಣ್ಣ, ಇದ ನೀರ, ಇವುಗಳಿಂದಲೇ ಇಂಥ ಸುಂದರ ದೇಹ ಮತ್ತು ಚಲನಶೀಲ ಜೀವಂತ ದೇಹ ನಿರ್ಮಾಣ ಆಗ್ಯಾವ. ಹೇಗಾಗಿರಬೇಕು? ಇಲ್ಲೆಲ್ಲ ಗಿಡಗಳದಾವ, ಎಷ್ಟು ಚೆನ್ನಾಗಿ ಬೆಳಿತಾವ. ಬೇರ, ಕಾಂಡ, ಎಲೆಗಳು ಎಷ್ಟು ಚಲೋ ಕೆಲಸ ಮಾಡ್ತಾವ. ಇದನ್ನೆಲ್ಲ ರೂಪಿಸಿದ್ದು ಹೇಗೆ ಅನ್ಸೋದಿಲ್ಲ. ಒಂದು ಯಾವುದರೇ ಸುಂದರ ಚಿತ್ರ ನೋಡ್ದೇವಿ ಅಂದ್ರೆ, ಇದ್ಯಾರಪ್ಪ ಈ ಚಿತ್ರ ಬರೆದವರು ಅಂತ ನಮಗೆ ನಮ್ಮಲ್ಲಿ ಪ್ರಶ್ನೆ ಹುಟ್ಟುತ್ತದೆ. ಒಂದು ಮೂರ್ತಿ ಚಂದಿತ್ತು ಅಂದ್ರೆ, ಈ ಮೂರ್ತಿ ಮಾಡಿದವರು ಯಾರು? ಎಷ್ಟು ಚೆನ್ನಾಗಿ ಮಾಡ್ಯಾರ. ಕಲ್ಲು ತಾನೇ ಮೂರ್ತಿ ಆಗ್ತದೇನು? ಚಿತ್ರಗಳು ತಾನೇ ಮೂಡ್ತಾವೇನು? ಇಲ್ಲ. ಚಿತ್ರ ಇರಬೇಕಾದ್ರೆ ಒಬ್ಬ ಚಿತ್ರ ಬರ್ಯಾವ ಬೇಕಾಗ್ತದೆ. ಒಂದು ಮೂರ್ತಿ ತಯಾರಾಗಬೇಕಾದ್ರೆ ಒಬ್ಬ ಶಿಲ್ಪಿ ಬೇಕಾಗ್ತದೆ. ತಮ್ಮಷ್ಟಕ್ಕೆ ತಾವೇ ಅವು ಯಾವುವು ಆಗೋದಿಲ್ಲ. ಮತ್ತೀಗ ಶರೀರ ತಯಾರಾಗ್ಯದಲ್ಲ, ಹೇಗ? ಏನು ಒಂದು ಥರ ಶರೀರ ಹೇಳಿ? ಮನುಷ್ಯನ ಎಷ್ಟು ಜನ ಆದಾರ ಅಷ್ಟು ಥರ. ಆ ಬಳಿಕ ಪ್ರಾಣಿಗಳ ಶರೀರಗಳು, ಕೀಟಗಳ ಶರೀರಗಳು, ಅತ್ಯಂತ ಸೂಕ್ಷ್ಮ ಜೀವಿಗಳ ಶರೀರಗಳು, ಎಷ್ಟು ವೈವಿಧ್ಯದ. ಇದನ್ನೆಲ್ಲ ಇವೆಲ್ಲ ರೂಪಗೊಂಡದ್ದು ಹೇಗೆ? ನಿಮಗೆ ಗೊತ್ತಿರಬೇಕು. ಅತ್ಯಂತ ಸೂಕ್ಷ್ಮ ವೈರಸ್, ಬ್ಯಾಕ್ಟೀರಿಯಾ, ಬಹಳ ಸೂಕ್ಷ್ಮ ಅಮೀಬ, ಹೆಂಗ್ ಇಷ್ಟು ಸಣ್ಣ ಜೀವಿಗಳದಾವ. ಬಹಳ ಸಣ್ಣ ಜೀವಿಗಳು. ಒಂದು ಹನಿಯೊಳಗ ಸಾವಿರ
ಒಂದು ಹನಿ ನೀರಾಗ. ಮತ್ತು ಅವುಗಳಿಗೆ ಏನದ, ಅವು ತಿಂತಾವ, ಅವು ಚಲಿಸ್ತಾವ, ಅವು ಒಂದು ಹೋಗಿ ಅಡ್ಡಾಕ್ಕಾವ, ಮತ್ತು ಏನಿಲ್ಲ ಅಲ್ಲಿ. ಬರೇ ಒಂದು ಸಣ್ಣ ರಚನೆ ಅದು. ಅವಕ್ಕೇನು ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ಅವಕ್ಕೇನು ನಮ್ಮಂಗ ಮುಖ, ಬಾಯಿ ಇಲ್ಲ, ಹೊಟ್ಟೆ ಇಲ್ಲ. ಆದರೆ ನಾವೇನು ಮಾಡ್ತೇವೆ ಅದರಾಗ ಬಹಳಷ್ಟು ಅವು ಮಾಡ್ತಾವ. ಕಾಲಿಲ್ಲದೆ ಚಲಿಸ್ತಾವ, ಕಣ್ಣಿಲ್ಲದೆ ನೋಡ್ತಾವ, ಬಾಯಿಲ್ಲದೆ ತಿಂತಾವ. ಎಷ್ಟು ಮಜಾದ ಜಗತ್ತು. ಇಂಥ ಜೀವಿಗಳದಾವ. ಆ ಬಳಿಕ ಎಷ್ಟು ಪ್ರಕಾರಗಳು, ಎಂಥ ಭಯಾನಕವಾದ ಜೀವಿಗಳು, ಎಷ್ಟು ದೊಡ್ಡ ಪ್ರಾಣಿಗಳು ಅದಾವ. ನಾವು ಅದರಾಗ ಒಂದಿಷ್ಟು ಬಂದೇವಿ, ನಡುವಾಯಿಗೆ ಬಂದೇವಿ. ನಾವು ಅಷ್ಟು ದೊಡ್ಡವರು ಅಲ್ಲ, ಅಷ್ಟು ಸಣ್ಣವರು ಅಲ್ಲ, ಮಧ್ಯ. ಆದರೆ ಬುದ್ಧಿ ಎಷ್ಟು ಅದ್ಭುತದ, ಎಂಥ ಬುದ್ಧಿ ಅದ. ಇದನ್ನೆಲ್ಲ ರೂಪಿಸಿದವರು ಯಾರು? ಇದು ಪ್ರಶ್ನೆ. ಇದನ್ನ ಕೇಳಿದವರು ಋಷಿಗಳು ಅರಣ್ಯದಾಗ ವಾಸ ಮಾಡ್ತಿದ್ರು. ಅಲ್ಲೇ ಬೆಳಿಗ್ಗೆ ಇದೇ ಸಮಯಕ್ಕೆ ಸ್ನಾನ ಮಾಡಿ ಬಂದು ಗಿಡದ ಕೆಳಗೆ ಕಟ್ಟಿ ಮೇಲೆ ಕೂತು ಎದುರಿಗೆ ಅನೇಕ ಮಕ್ಕಳು ಅವರಿಗೆ ಉಪದೇಶ ಮಾಡ್ತಿದ್ರು. ಆ ಮಕ್ಕಳ ಪ್ರಶ್ನೆಗಳನ್ನು ಕೇಳ್ತಿದ್ರು, ಅವನ್ನ ಸಂಶೋಧನೆಯಿಂದ ಕಂಡುಹಿಡಿತಿದ್ರು. ಅಂಥ ಕಾಲ. ಆವಾಗ ಈ ಪ್ರಶ್ನೆ ಕಿಮ್ ಕಾರಣಂ ಬ್ರಹ್ಮ, ಈ ಪ್ರಶ್ನೆ ಕೇಳಿದ್ರು. ಯಾವುದು ಕಾರಣ ಇದಕ್ಕೆಲ್ಲ? ಬ್ರಹ್ಮ ಅಂದ್ರೆ ಈ ಬೃಹತ್ತಾದ ಜಗತ್ತದಲ್ಲ, ಇದಕ್ಕೆಲ್ಲ ಕಾರಣ ಯಾರು? ಕಿಮ್ ಕಾರಣಂ ಬ್ರಹ್ಮ, ಯಾವುದು ಕಾರಣ? ಚಲೋ ಇಲ್ಲ ಪ್ರಶ್ನೆ ಕೇಳಬೇಕು. ಇದೆಲ್ಲ ಮಣ್ಣದ, ನೀರದ, ಗಾಳದ ಎಲ್ಲ ಹೇಗೆ? ಇದಕ್ಕೆ ಕಾರಣ ಏನು? ಇವೆಲ್ಲ ತಮ್ಮಷ್ಟಕ್ಕೆ ತಾವ ಆಗ್ತವೇನು? ತಮ್ಮಷ್ಟಕ್ಕೆ ತಾವ ಏನಾದರೂ ಈ ಟೇಬಲ್ ಪಾಬಲ್ ತಯಾರಾಗ್ತವೇನು? ಆಗುವುದಿಲ್ಲ. ಯಾರೇ ಒಬ್ಬರು ರೂಪ ಕೊಡಬೇಕಾಗ್ತದ. ಯಾರು ರೂಪ ಕೊಡ್ತಾರ ಅವರು ಪರಮ ಜ್ಞಾನವುಳ್ಳವರಿರಬೇಕಾಗ್ತದೆ. ಇದಕ್ಕೆಲ್ಲ ಜ್ಞಾನ ಬೇಕು. ಇಂಥ ಅದ್ಭುತ ಜಗತ್ತನ್ನ ಮಾಡಬೇಕಾದರೆ ಎಷ್ಟು ಜ್ಞಾನ ಬೇಕಾಗ್ತದೆ. ಜ್ಞಾನ ಅಪರಿಮಿತ ಬೇಕಾಗ್ತದೆ. ಜ್ಞಾನ ಸಾಗರವೇ ಬೇಕಾಗ್ತದೆ. ಅಂಥ ಜ್ಞಾನ ಸಾಗರ ಯಾವುದು? ಅಂಥ ಅನಂತವಾದ ಅಸ್ತಿತ್ವ ಯಾವುದು? ಅದಕ್ಕೆ ಶರಣರು ಹೇಳಿದರು. ಆ ಬಳಿಕ ಅವರು ಋಷಿಗಳು ಹೇಳಿದರು, ಇದರ ಹಿಂದೆ ಒಂದು ಯಾವುದೋ ಅಪ್ರತಿಮವಾದ ಶಕ್ತಿ ಅದ. ಅಪ್ರತಿಮ ಶಕ್ತಿ. ಅದು ಕರ್ತನೊಬ್ಬನೇ ದೇವ, ಕರ್ತೃ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳಿದರು, ಕರ್ತೃ ಒಬ್ಬ ಅದಾನ. ಕರ್ತೃ ಇದನ್ನೆಲ್ಲ ಸುಮ್ಮನೆ ಈಗ ರೂಪ ಕೊಟ್ಟವ ಅವೊಬ್ಬದಾನ.
ಅವ ಹೆಂಗದಾನ? ಬಸವಣ್ಣ ಹೇಳ್ತಾರ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಅವ ಹೇಗದಾನಂದ್ರೆ ಬಹಳ ದೊಡ್ಡವ, ಇದಕ್ಕಿಂತ ವಿಸ್ತಾರ, ಅದಕ್ಕಿಂತಲೂ ವಿಸ್ತಾರ, ಆಕಾಶಕ್ಕಿಂತಲೂ ವಿಸ್ತಾರ. ಅಷ್ಟು ವಿಸ್ತಾರವಾದಂಥ ಒಂದು ಅದ್ಭುತ ಶಕ್ತಿ ಅದ, ಅದ್ಭುತ ತತ್ವ ಅದ. ಅಂಥ ತತ್ವವೇ ದೇವರು ಅಂತ. ಇದು ದೇವರು. ಅದು ಮನುಷ್ಯನಂಗಲ್ಲ. ಆಗಬೇಕಾದ್ರೆ ಕೈಯ ಕಾಲ ಎಲ್ಲ ಬೇಕಾಗ್ತವ. ದೇವನಿಗೆ ಕೈಯ ಕಾಲ ಎಲ್ಲಿ ಸಾಧ್ಯ? ಇಷ್ಟೆಲ್ಲ ಅದ್ಭುತವಾದದ್ದು. ಇದೆಲ್ಲ ಹೇಗೆ ನಿರ್ಮಾಣ ಆಯಿತು? ಸುಮ್ಮನೆ ಒಂದು ಸಂಕಲ್ಪ, ಜಗತ್ತೆಲ್ಲ ನಿರ್ಮಾಣ ಆಯಿತು. ಅಂಥ ಒಂದು ಅದ್ಭುತ ಶಕ್ತಿ. ಎಲ್ಲದಕ್ಕೂ ರೂಪ ಇರ್ತದೆ, ಶಕ್ತಿಗೆ ಯಾವ ರೂಪ ಇರ್ತದೆ ಹೇಳಿ? ಅದ ಮಣ್ಣಿಗೆ ರೂಪದ, ನೀರಿಗೆ ರೂಪದ, ಶಕ್ತಿಗೆ ಯಾವ ರೂಪದ? ಅದರಲ್ಲಿ ಭೌತ ಶಕ್ತಿ ಅದ, ಬೌದ್ಧಿಕ ಶಕ್ತಿ ಅದ. ಅದಕ್ಕೆ ಯಾವ ರೂಪ ಅದ? ರೂಪವೇ ಇಲ್ಲ. ದೇವನಿಗೆ ಯಾವ ರೂಪವೂ ಇಲ್ಲ, ಯಾವ ರೂಪವೂ ಇಲ್ಲ. ಜಗದಗಲ, ಇದೇನು ಜಗತ್ತದ ಅಲ್ಲ, ಎಂಥ ವಿಸ್ತಾರವಾದ ಜಗತ್ತು. ಎಷ್ಟು ದೊಡ್ಡದೋ ಅಷ್ಟು ದೇವ ದೊಡ್ಡವ. ಮುಗಿಲಗಲ, ಇದೆಲ್ಲ ಜಗತ್ತ ಮುಗಿಲಾಗದ, ಬಯಲಾಗದ. ಬಯಲು ಎಷ್ಟು ದೊಡ್ಡದೋ ಅಷ್ಟು ದೊಡ್ಡವ ದೇವರು. ಅದರ ಆಚೆ ಏನಾದರೂ ಇದ್ರೆ ಅದು ದೇವನೇ. ಅಂದ್ರೆ ವಿಸ್ತಾರವೇ ದೇವರು. ಏನದ ವಿಸ್ತಾರ, ಅದೇ ದೇವರು. ಈಗೇನು ನಾವು ನೋಡ್ತೇವೆ, ಇದೇನು ವಿಸ್ತಾರದ, ಇದ ದೇವರು. ಮತ್ತು ಏನ ಕಾಣಿಸ್ತದ ಅದು ಜಗತ್ತ. ನಮಗೇನು ಕಾಣಿಸ್ತದ ಅದೆಲ್ಲವೂ ಜಗತ್ತ. ದೇವ ಹಾಗಲ್ಲ, ಅವನಿಗೆ ದೇಹವಿಲ್ಲ, ದೇಹ ಇಲ್ಲ. ದೇಹ ಇತ್ತು ಅಂದ್ರೆ ಪರಿಮಿತ ಆಗ್ತದೆ. ಪರಿಮಿತ ಇದ್ದದ್ದು ಇಷ್ಟು ಅದ್ಭುತ ಜಗತ್ತನ್ನು ನಿರ್ಮಾಣ ಮಾಡೋದಿಲ್ಲ. ಅಂಥ ಅಪರಿಮಿತವಾದ ವಸ್ತುವೇ ದೇವರು. ಸಪರ್ಯಗಾತ್, ಆ ಋಷಿಯ ಮಕ್ಕಳಿಗೆ ಹೇಳ್ದ, ಸಪರ್ಯಗಾತ್, ದೇವರು ಅದಾನ, ಆತ ಇಲ್ಲ ಅಂತನ್ನೋದು ಒಂದು ಸ್ಥಳ ಇಲ್ಲ ಈ ವಿಶ್ವದೊಳಗೆ. ಒಳಗೇನು ಹೊರಗೇನು, ಇಲ್ಲಿ ಏನು ಅಲ್ಲಿ ಏನು, ಯಾವ ಭೇದವೂ ಇಲ್ಲದೆ ಅನಂತವಾಗಿ ಯಾವುದು ಅದ ದೇವರು. ಅದು ದೇವರು. ಇಂಥ ದೇವರು ಹೇಗದಾನ? ಬಣ್ಣ ಇಲ್ಲ, ಆಕಾರ ಇಲ್ಲ, ಯಾವ್ಯಾವುದು ಇಲ್ಲ. ಅದಕ್ಕೆ ದೇವರು ಅಂತ ಕರೆಯೋದು. ಅದು ಹೇಗದ? ಈಗದ ಅಲ್ಲ, ಕಾಲ ಅಂತದ. ಕಾಲ ಎಲ್ಲಿಲ್ಲ, ಕಾಲ ಎಲ್ಲಿಲ್ಲ. ಭಾರತ ದೇಶದೊಳಗೂ ಕಾಲದ, ಹೊರದೇಶದಾಗೂ ಕಾಲದ. ನೀವು ಎಲ್ಲಿ ಎಲ್ಲಿ ವಿಶ್ವದಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಕಾಲದ. ಆದರೆ ಕಾಲ ಯಾರೇ ನೋಡ್ಯಾರೇನು? ಕಾಲಿಗೆ ಕಾಲಗಳು ಕೈಗಳು ಅದಾವೇನು? ಮತ್ತು ಜಗತ್ತನ್ನೆಲ್ಲ ಏನ್ ಮಾಡ್ತದೆ ಕಾಲ? ಅದು ರೂಪ ಕೊಡ್ತಾ ಇರ್ತದೆ ಜಗತ್ತಿಗೆಲ್ಲ. ಇಷ್ಟು ಕೆಲಸ ಮಾಡುವಂಥ ಕಾಲ ಏನಂತ ಗೊತ್ತಿಲ್ಲ.
ಅದು ಯಾವ ರೂಪದಲ್ಲಿ ಅದ ಗೊತ್ತಿಲ್ಲ, ಆದರೆ ಎಲ್ಲ ಕಡೆ ಅದ ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಕಡೆ ಕಾಲ ಅದ, ಕಾಲ ಇಲ್ಲದ ಸ್ಥಾನವೇ ಇಲ್ಲ. ನೀವು ಬಾಗಿಲ ಹಾಕ್ಕೊಂಡು ಎಲ್ಲ ಕಟ್ಟಡ ಮನೆ ಕಿಟಕಿ ಹಾಕ್ಕೊಂಡು ಏನೇನು ಒಳಗೆ ಬರದಂಗ ಇದ್ರೂ ಮುಪ್ಪಾಗುವುದಿಲ್ಲೇನು ಹೇಳಿ? ಹೊರಗೆ ಕಾಲ ಎಲ್ಲದ ಅಲ್ಲಿ ಬದಲಾವಣೆ ಅದ, ಮುಪ್ಪದ. ನಾವು ಶಾಶ್ವತ ಇರಬೇಕಂತ ಕಟ್ಟಡ ಕಟ್ಟಿ ಒಳಗೆ ಬರ್ಲಾರ್ದಂಗ 10 ಫೂಟ ಗ್ವಾಡಿ ಮಾಡಿ ಒಳಗೊಬ್ಬ ಕುಂತ ಮುಪ್ಪಾಗುವುದಿಲ್ಲ? ಒಂದು 50 ವರ್ಷ ಕುಂತ ಹೊರಗೆ ಬಂದ, ಎಷ್ಟಾಗಿತ್ತು ಅವನ ವಯಸ್ಸು? 20ಕ್ಕೆ ಕೂತಿದ್ದ, 50 ವರ್ಷ ಕೂತಿದ್ದ, ಈಗ 70 ಆಗಿತ್ತು. ಮತ್ತು ಹೊರಗಿದ್ರೂ 70 ಆಗ್ತಿತ್ತು. ಕಾಲ ಅದನ್ನು ತಡಿಲಿಕ್ಕಾಗೋದಿಲ್ಲ. ಅದಕ್ಕೇನು ಗ್ವಾಡಿ ಪಾಡಿ ಯಾವುದೂ ಸಮಸ್ಯೆ ಇಲ್ಲ, ಅಷ್ಟು ಸೂಕ್ಷ್ಮ. ಹೇಗೆ ಕಾಲ ಇಡೀ ಜಗತ್ತಿನಲ್ಲೆಲ್ಲ ಹರಿಯದ, ಎಲ್ಲವನ್ನೂ ರೂಪಿಸ್ತಾದ. ಅದೇ ಕಾಲ ಅಲ್ಲೇನು? ಸಣ್ಣವ್ರನ್ನ ದೊಡ್ಡವ್ರನ್ನ ಮಾಡ್ತದ, ದೊಡ್ಡವ್ರನ್ನ ಮುಗಿಸೇ ಬಿಡ್ತದ. ಇದು ಕಾಲ. ಇದು ಕಾಲ. ಕಾಲ ಯಾವ ವಸ್ತುವನ್ನು ಸ್ಪರ್ಶಿಸದೇ ಇಲ್ಲ. ಎಂಥದೊಂದು ಜಗತ್ತಿನಾಗ ವಸ್ತು ಅದ, ಅಲ್ಲಿ ಕಾಲದ ಸ್ಪರ್ಶ ಇಲ್ಲ ಅಂತಿಲ್ಲ. ಎಲ್ಲ ಕಡೆ ಕಾಲ. ಆದರೆ ಯಾರು ನೋಡ್ಯಾರ? ಅದು ಹೇಗದ? ಎಲ್ಲೆಲ್ಲದ ಹೇಳಿ? ಏನೂ ಇಲ್ಲ, ಎಲ್ಲ ಕಡೆ ಅದ. ಒಳಗೇನು ಹೊರಗೆ. ದೊಡ್ಡವ್ರಿಗೂ ಕಾಲದ, ಸಣ್ಣವ್ರಿಗೂ ಕಾಲದ. ಅದು ಸಮ. ಬಹಳ ದೊಡ್ಡವರದಾರ, ಅಲ್ಲಿ ಕಾಲ ಅವ್ರ ಹತ್ತಿರ ಹೋಗುವುದಿಲ್ಲ ಅಂತಲ್ಲ. ಎಲ್ಲರ ಒಳಗ ಹೊರಗ ಕಾಲ ತುಂಬ್ಯದ. ಆದರೆ ಅದಕ್ಕೆ ಬಣ್ಣಿಲ್ಲ, ಅದಕ್ಕೊಂದು ನಿಶ್ಚಿತ ಆಕಾರ ಇಲ್ಲ. ಅದು ಇಲ್ಲದ, ಇಲ್ಲಿ ಇಲ್ಲ ಅಂತಿಲ್ಲ. ಇಂಥ ಅದ್ಭುತವಾದ ಕಾಲ. ಅದು ದೇವನ ಒಂದು ರೂಪ. ಆ ಬಳಿಕ ಇದು ಬಯಲ. ಇದು ಅದ, ಒಳಗದ ಹೊರಗದ ಎಲ್ಲದ, ಎಲ್ಲ ಕಡೆ ಬಯಲ. ಈ ಬಯಲೇ ದೇವನ ರೂಪ. ಕಾಲ ಮತ್ತು ಇದೆಲ್ಲ ಬಯಲ, ಬಟ್ಟ ಬಯಲ. ಇದರ ಒಳಗೆ ಎಲ್ಲ ವಸ್ತುಗಳದಾವ. ಇಂಥ ವಸ್ತುಗಳನ್ನ ರೂಪಿಸ್ತಾದ. ಈ ವಸ್ತುಗಳನ್ನೇ ಬಳಸಿಕೊಂಡು ಸುಂದರ ಸುಂದರ ದೇಹಗಳನ್ನ ತಯಾರ ಮಾಡ್ತಾದ ಕರ್ತ. ಜಗತ್ತು, ಈ ಸಮಸ್ತ ಜಗತ್ತು ಕರ್ತಾರನ ಕಮ್ಮಟ ಅಂತ ಬಸವಣ್ಣನವರು, ಅಲ್ಲಮ ಪ್ರಭುದೇವರು ವರ್ಣಿಸಿದರು. ಕರ್ತಾರನ ಕಮ್ಮಟ. ಜಗತ್ತಂದ್ರೆ ಭಗವಂತನ ಕಾರ್ಯಶಾಲಾ, ವರ್ಕ್ಶಾಪ್. ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದಾವ. ಅದೇ ದೇವರು ಕಾಲ ರೂಪದಲ್ಲದ, ಬಯಲ ರೂಪದಲ್ಲದ. ಇದರ ಆಚೆ ಕಡೆ ತನ್ನಷ್ಟಕ್ಕೆ ತಾನೇ ಜ್ಞಾನ ರೂಪದಲ್ಲದ. ಅದಕ್ಕೆ ದೇವರಂತ ಕರೆಯೋದು. ಆದರೆ ನಮ್ಮ ದೇವರು ಹಂಗಿಲ್ಲ.
ನಮ್ಮ ದೇವರಿಗೆ ಕಾಲದಾವ, ಕೈ ಅದಾವ, ಮುಖ ಅದ, ಇಲ್ಲೇನು? ಅದಕ್ಕೆ ಅವಕ್ಕೆ ಹೊಚ್ತೇವಿ, ಹಾಸ್ತೇವಿ, ಮಲಗಿಸ್ತೇವಿ, ತಿನ್ನಿಸ್ತೇವಿ, ಉಣಿಸ್ತೇವಿ. ನಮ್ಮ ದೇವರು ನಮ್ಮ ಕೈಯಾಗದಾವ. ಆ ದೇವ ಎಷ್ಟು ಅದ್ಭುತ! ನಮ್ಮ ದೇವರಿಗೆ ಬೇಕು ಬೇಡ ಎಲ್ಲ ಅದ. ಅವಕ್ಕೆ ಚಂದದಾವ ಕೆಲವು ದೇವರು, ಕೆಲವು ಚಂದಿಲ್ಲ. ಕೆಲವು ಕಪ್ಪು ಕಪ್ಪು ದೇವರದಾವ, ಕೆಲವು ಕೆಂಪು ಅದಾವ, ಕೆಲವು ಸಣ್ಣ ಸಣ್ಣ ದೇವರದಾವ. ಅಷ್ಟೇ ಒಂದು ಸಣ್ಣ ಗುಡಿ ಕಟ್ಕೊಂಡು ಒಳಗ ಬಾಗಿಲ ಹಾಕೊಂಡು ಕೂತಾವ. ಇನ್ನು ಕೆಲವರು ದೊಡ್ಡ ದೊಡ್ಡ ಗುಡಿಗಳನ್ನ ಕಟ್ಟಿಕೊಂಡ ಅಲ್ಲಿ ಅವ್ರ ದೇವರದಾವ. ಆದರೆ ಇವು ನಮ್ಮ ದೇವರು. ಆದರೆ ವಿಶ್ವವನ್ನೆಲ್ಲ ನಿರ್ಮಾಣ ಮಾಡಿದಂಥ ದೇವದಾನಲ್ಲ, ಆತ ಕಣ್ಣಿಗೆ ಕಾಣೋದಲ್ಲ, ಕಿವಿಗೆ ಕೇಳಿಸೋದಲ್ಲ, ಮತ್ತು ಅವ ಇಲ್ಲದೆ ಇದ್ದರೆ ಏನೂ ನಡೆಯೋದೂ ಇಲ್ಲ ಈ ವಿಶ್ವದೊಳಗ. ಅಂಥ ಅದ್ಭುತ ದೇವ. ಅದಕ್ಕೆ ಸಹ ಪರ್ಯಗ ಋಷಿ ವರ್ಣ ಮಾಡಿದ. ಇದು ದೇವರು, ಇದು ದೇವರು. ಎಂಥ ಅದ್ಭುತವಾದ ದೇವರು ಹೇಳಿ. ಹೇಗೆ ಸಾಗರ ವಿಸ್ತಾರದ, ಹೇಗೆ ಭೂಮಂಡಲ ವಿಸ್ತಾರವಾಗ್ಯದ, ಹಾಗೆ ಅದ್ಭುತ ಅದೇ. ನಾಳೆ ನಮಸ್ಕಾರ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವಿವೇಕಾನಂದರ ಮಾತು ಮಾತ್ರ ಇದುವರೆಗೂ ಯಾರ್ದು ಆಗಲಿಲ್ಲ. ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ. ಆದ್ರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನ್ ಮಾಡಿದ್ರು, ಏನ್ ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು, ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು. ಎರಡನೇದು, ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು, ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋಗೆ ಹೋಗ್ಬೇಕು ನೀವು ಅಂದ್ರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ. ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂತ ಸಂಪತ್ತನ್ನ, ಲೌಕಿಕ ಸಂಪತ್ತನ್ನ ತೆಗೆದುಕೊಂಡು ಬರ್ತೀನಿ ಎನ್ನುವಂತ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿದ್ದಂತ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬ ಜನ ತರುಣರು ನಾವಿದ್ದೀವಿ. ನಾವು ವಿವೇಕಾನಂದ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆ್ಯಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನು ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ಮದನ್ನೇ ನೋಡ್ಕೋಬೇಕೋ ಸರ್?
ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತಿರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವ ಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕೂಡ್ತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗರ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.